ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಮಿಥುನ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಇವರ ಜೀವನ ಶೈಲಿ ಎಂಥದ್ದು? ಇವರ ಸ್ವಭಾವ ಹೇಗಿರುತ್ತೆ? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಮಂಗಳನ ಸಂಚಾರದ ಪರಿಣಾಮವಾಗಿ ಆದಿತ್ಯ ಮಂಗಳ ಯೋಗ ಈ ರಾಶಿಯವರಿಗೆ ರೂಪುಗೊಳ್ತಾ ಇದ್ದು ಶುಭ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕ ಅಂಶವು ಇವರಿಗೆ ಬಲಗೊಳ್ಳುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ಆರ್ಥಿಕ ಲಾಭದ ಯೋಗ ಕೂಡ ಇದೆ. ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ವೈಯಕ್ತಿಕ ಸಂಬಂಧಗಳು ಸುಧಾರಿಸುತ್ತೆ. ಪೋಷಕರೊಂದಿಗಿನ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ. ಮಂಗಳನ ಸಂಚಾರದ ಪರಿಣಾಮವಾಗಿ ರೂಪುಗೊಂಡಿರ್ತಕ್ಕಂಥ ಆದಿತ್ಯ ಮಂಗಳ ಯೋಗವು ಈ ರಾಶಿಯವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ನೀವು ಅದೃಷ್ಟದ ಸಹವಾಸದಲ್ಲಿ ಇರ್ತೀರಾ. ಕೆಲಸವು ತುಂಬಾ ಸುಲಭವಾಗ್ತಾ ಹೋಗುತ್ತೆ. ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತೆ. ಆರ್ಥಿಕ ಬಲ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಧೈರ್ಯ ಹೆಚ್ಚಾಗುತ್ತೆ. ಆರೋಗ್ಯ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ಈ ಆದಿತ್ಯ ಮಂಗಳ ಸಂಯೋಗವು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನವನ್ನ ನಿಮಗೆ ನೀಡುತ್ತೆ. ವಿರೋಧಿಗಳು ಹಿಂದೆ ಸರಿಯಲು ಪ್ರಾರಂಭಿಸ್ತಾರೆ. ಆಧ್ಯಾತ್ಮಿಕತೆಯ ಕಡೆಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ವ್ಯವಹಾರವು ಚೆನ್ನಾಗಿ ನಡೆಯುತ್ತೆ. ನೀವು ಬಲಶಾಲಿಗಳಾಗಿರ್ತೀರಾ. ಪಾಲುದಾರರೊಂದಿಗಿನ ಸಂಬಂಧವು ಸುಧಾರಿಸುತ್ತೆ. ಹಣವು ಬಹುಮೂಲಗಳಿಂದ ಬರುತ್ತೆ. ನೀವು ಬಡ್ತಿ ಪಡೆಯುವಲ್ಲಿ ಯಶಸ್ವಿಯಾಗ್ತೀರಾ. ಜೊತೆಗೆ ನೀವು ಕೆಲಸದಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ತೀರಾ. ಅನೇಕ ದೊಡ್ಡ ಆಸೆಗಳು ಈಡೇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಅಹಂ ಮತ್ತು ಕೋಪವನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಸಿಲುಕಿಕೊಂಡಿರ್ತಕ್ಕಂಥ ಹಣವನ್ನ ನೀವು ಮರಳಿ ಪಡಿತೀರಾ. ಉಳಿತಾಯದಲ್ಲಿ ನೀವು ಯಶಸ್ವಿಯಾಗ್ತೀರಾ. ಇನ್ನು ಸಾಧ್ಯವಾದಷ್ಟು ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ನೋಡಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ಬೆಳಗುತ್ತೆ ಅಂತ ಹೇಳಬಹುದು. ನಿಮ್ಗೆ ಈ ಸಮಯ ಅತ್ಯುತ್ತಮವಾಗಿರುತ್ತೆ. ಆರ್ಥಿಕ ಲಾಭದ ಬಲವಾದ ಸಾಮರ್ಥ್ಯ ಇರುತ್ತೆ. ಈ ಸಮಯದಲ್ಲಿ ನೀವು ಆಸ್ತಿಯನ್ನ ಖರೀದಿಸುವ ಬಗ್ಗೆ ಯೋಚಿಸಬಹುದು. ಇದಲ್ಲದೆ ದೀರ್ಘಕಾಲದವರೆಗೆ ಆಸ್ತಿಯನ್ನ ಮಾರಾಟ ಮಾಡಲು ಪ್ರಯತ್ನಿಸ್ತಿರೋರಿಗೆ ಲಾಭ ಆಗತ್ತೆ. ಅದನ್ನ ಉತ್ತಮ ಬೆಲೆಗೆ ಮಾರಾಟ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ. ನಿಮ್ಮ ಸಹೋದರರೊಂದಿಗೆ ಒಪ್ಪಂದಕ್ಕೆ ಬರಲು ನೀವು ಒಂದಷ್ಟು ಪ್ರಯತ್ನಗಳನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಸಂಪತ್ತು ಹೆಚ್ಚಿಗೆ ಆಗತ್ತೆ. ಇದರ ಪರಿಣಾಮವಾಗಿ ನೀವು ವ್ಯಾಪಾರ ಲಾಭವನ್ನ ಕಂಡುಕೊಳ್ತೀರಾ. ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಸಹ ನೀವು ಪ್ರಗತಿಯನ್ನ ಕಾಣ್ತೀರಾ. ಈ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ಯೋಚಿಸ್ತೀರಾ. ಆಗ ಮಾತ್ರ ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ನಿಮ್ಮ ಜೀವನವು ಹೊಸ ರೂಪವನ್ನ ಪಡೆಯುತ್ತೆ. ಇದರೊಂದಿಗೆ ನೀವು ಸಾಮಾಜಿಕವಾಗಿಯೂ ಸುಧಾರಿಸಲು ಸಾಧ್ಯವಾಗುತ್ತೆ. ಪ್ರಗತಿಯ ಬಲವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನೀವು ನಿಮ್ಮ ಕೆಲಸದಲ್ಲಿಯೂ ಪ್ರಗತಿಯನ್ನ ಸಾಧಿಸ್ತೀರಾ. ವಿಶೇಷವಾಗಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಖಂಡಿತವಾಗಿಯೂ ಫಲಿತಾಂಶಗಳು ಸಿಗುತ್ತೆ. ಅವರಿಗೆ ಒಳ್ಳೆ ಸುದ್ದಿ ಸಿಗುತ್ತೆ. ಇದಲ್ಲದೆ ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸಂತಸ ಬರುತ್ತೆ. ಈ ಸಮಯದಲ್ಲಿನ ವ್ಯವಹಾರ ಸುಧಾರಿಸುತ್ತೆ. ಹೊಸ ಆದಾಯವು ನಿಮ್ಗೆ ಸೃಷ್ಟಿಯಾಗತ್ತೆ ಅಂತ ಹೇಳಬಹುದು. ಆದಾಯದ ಮೂಲಗಳು ಸೃಷ್ಟಿಯಾಗೋದ್ರ ಜೊತೆಗೆ ಆದಾಯದ ಹರಿವು ಕೂಡ ಹೆಚ್ಚಿಗೆ ಆಗತ್ತೆ. ವೆಚ್ಚಗಳು ಬಹಳ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಾದ್ರೂ ಸಿಲುಕಿಕೊಂಡಿದ್ದಂತಹ ಹಣವನ್ನ ನೀವು ಮರಳಿ ಪಡಿತೀರಾ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ಇತರರಿಂದ ಬೆಂಬಲ ಸಿಗುತ್ತೆ. ಆದಾಗ್ಯೂ ನೀವು ರೋಗಗಳು ಮತ್ತು ಕಾಯಿಲೆಗಳಿಂದ ಬಳಲಬೇಕಾಗತ್ತೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಹರಿಸಿ. ಇನ್ನು ನಿಮ್ಗೆ ಸೂರ್ಯನ ಸಂಚಾರ ಕೂಡ ಉತ್ತಮವಾಗಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ. ಕಚೇರಿಯಲ್ಲಿ ಹಿರಿಯರು ನಿಮ್ಮ ಕೆಲಸವನ್ನ ಮೆಚ್ಚುತ್ತಾರೆ. ಅಷ್ಟೇ ಅಲ್ಲ, ನೀವು ಹಣವನ್ನ ಸಹ ಗಳಿಸ್ತೀರಾ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳ ಬಗ್ಗೆ ಗಮನ ಇರಲಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ. ಇಂದಿನಿಂದ ನಿಮ್ಮ ಮಕ್ಕಳಿಗಾಗಿ ಹೂಡಿಕೆ ಮಾಡಿ. ಆಗ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದಂತೆ ಜೀವನವನ್ನ ನೀವು ನಡೆಸ್ತೀರಾ. ಅದೃಷ್ಟದ ಬಾಗಿಲು ತಟ್ತಾ ಇದೆ. ಹೀಗಾಗಿ ಆದಾಯ ನಿರೀಕ್ಷೆಗೂ ಮೀರಿ ಹೆಚ್ಚಾಗತ್ತೆ ಅಂತ ಹೇಳಬಹುದು. ಅದೃಷ್ಟಶಾಲಿ ಮನೆಯ ಅಧಿಪತಿ ಶನಿಯು ಕೂಡ ನಿಮಗೆ ಲಾಭದ ಮನೆಯಲ್ಲಿರೋದ್ರಿಂದ ನಿಮ್ಮ ಸಂಪತ್ತು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗತ್ತೆ. ಹೀಗಾಗಿ ಹೆಚ್ಚುವರಿ ಆದಾಯವನ್ನ ಗಳಿಸುವ ಎಲ್ಲ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಹೆಚ್ಚುವರಿ ಆದಾಯಗಳು ಷೇರುಗಳು ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದ್ದು ಯೋಜನೆಯ ಪ್ರಕಾರ ಸಂಪತ್ತು ಹೆಚ್ಚಿಗೆ ಆಗಿ ವೆಚ್ಚಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರುವ ಸಾಧ್ಯತೆ ಹೆಚ್ಚಿಗೆ ಇದೆ. ಇನ್ನು ನೀವು ಖರ್ಚಿನ ಅಧಿಪತಿಯು ನಿಮ್ಗೆ ಗುರು 6ನೇ ಮನೆಯಲ್ಲಿರೋದ್ರಿಂದ ಆದಾಯದಲ್ಲಿ ಹೆಚ್ಚಳವಾಗತ್ತೆ. ಆದ್ರೆ ಇಳಿಕೆ ಆಗೋದಿಲ್ಲ. ಆದಾಯ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ವೆಚ್ಚಗಳನ್ನ ನೀವು ಸಾಧ್ಯವಾದಷ್ಟು ಆಗ್ಲೇ ಹೇಳ್ದಂಗೆ
ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಖರ್ಚುಗಳ ಬಗ್ಗೆ ಎಚ್ಚರಿಕೆಯ ವಿಧಾನ ಮತ್ತು ಆದಾಯದಲ್ಲಿ ಒಂದಷ್ಟು ಯೋಜಿತ ಹೆಚ್ಚಳದ ಬಗ್ಗೆ ಜಾಗರೂಕರಾಗಿರಿ. ಅಲ್ಪಾವಧಿಗೆ ಷೇರುಗಳು ಮತ್ತು ಊಹಾಪೋಹಗಳ ಮೇಲೆ ಗಮನ ಹರಿಸೋಕ್ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಸಮಸ್ಯೆ ಹೆಚ್ಚಿಗೆ ಆಗಬಹುದು. ಹೂಡಿಕೆಗಳನ್ನ ಹೊರತುಪಡಿಸಿ ಹೆಚ್ಚಿನ ಖರ್ಚು ಇಲ್ಲದೆ ಇರುತ್ತೆ. ಆದಾಯವು ಹಲವು ವಿಧಗಳಲ್ಲಿ ಹೆಚ್ಚಾಗುತ್ತೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇರೋದ್ರಿಂದ ಉಳಿತಾಯವನ್ನ ಮಾಡ್ಲಿಕ್ಕೆ ಅಭ್ಯಾಸವನ್ನ ಮಾಡ್ಕೊಳ್ತಾ ಹೋಗಿ. ವೃತ್ತಿ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದ್ದು ಕೆಲಸದಲ್ಲಿ ಸಂಬಳ ಕೂಡ ಹೆಚ್ಚಿಗೆ ಆಗತ್ತೆ. ಸಣ್ಣ ವ್ಯವಹಾರಗಳು, ಷೇರುಗಳು ಮತ್ತು ಬಡ್ಡಿ ವ್ಯವಹಾರಗಳಲ್ಲಿ ಹೂಡಿಕೆಗಳು ಹೆಚ್ಚಾಗತ್ತೆ. ಹಲವು ವಿಧಗಳಲ್ಲಿ ಆದಾಯ ಗಳಿಸ್ತೀರಾ. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳದ ಸಾಧ್ಯತೆ ಇದ್ದು ಹಠಾತ್ ಹಣ ಸಿಗುತ್ತೆ ಅಂತ ಹೇಳಲಾಗ್ತದೆ. ಅನಿರೀಕ್ಷಿತ ಆದಾಯ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಆರ್ಥಿಕ ಸಮಸ್ಯೆಗಳು ಪರಿಹರಿಸಲ್ಪಡುತ್ತೆ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗ ಕೂಡ ಇದ್ದು ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ. ಹೀಗಾಗಿ ನೀವು ಇಷ್ಟಪಟ್ಟವ್ರನ್ನೇ ಈ ಸಂದರ್ಭದಲ್ಲಿ ನೀವು ಮದುವೆ ಆಗಬಹುದು. ಇದಕ್ಕೆ ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತೆ. ಆದರೆ ನಿಮ್ಮ ಪ್ರೀತಿಯ ವಿಚಾರವನ್ನ ನೀವು ಮನೆಯವರಿಗೆ ಯಾವ ರೀತಿ ಮುಟ್ಟಿಸ್ತೀರಾ ಅನ್ನೋದು ಬಹಳ ಮುಖ್ಯವಾದ ವಿಚಾರವಾಗತ್ತೆ. ಇನ್ನು ಆಸ್ತಿಯನ್ನ ಖರೀದಿಸುವ ಬಗ್ಗೆ ಯೋಚನೆಯನ್ನ ಹಾಕೊಂಡಿದ್ರೆ ಅಥವಾ ದೀರ್ಘಕಾಲದವರೆಗೆ ತಮ್ಮ ಆಸ್ತಿಯನ್ನ ಮಾರಾಟ ಮಾಡಲು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಲಾಭ ಆಗತ್ತೆ. ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಉತ್ತಮ ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನವು ಹೊಸ ರೂಪವನ್ನ ಪಡ್ಕೊಳ್ಳುತ್ತೆ. ಕೆಲಸದ ಸ್ಥಳದಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಾ. ನೀವು ಈ ಒಂದು ಸಂದರ್ಭದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಒಳ್ಳೊಳ್ಳೆ ಫಲಿತಾಂಶಗಳೇ ಸಿಗ್ತಾ ಹೋಗುತ್ತೆ. ಇನ್ನು ವಕೀಲರು, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಅಂತಹ ಅಧಿಕಾರಿಗಳಿಗೆ ಪ್ರಗತಿ ಆಗತ್ತೆ ಅಂತ ಹೇಳಬಹುದು. ಮುಖ್ಯವಾಗಿ ನೀವು ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹುಷಾರಾಗಿರಿ, ಜಾಗೃತರಾಗಿರಿ. ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ವಿಚಾರವಾಗಿ ಕ್ರಾಂತಿಕಾರಿ ನಡೆಯೊಂದನ್ನ ನೀವು ಕೈಗೊಳ್ಳೋದ್ರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ, ವರ್ಚಸ್ಸು ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ತಪ್ಪುಗಳನ್ನ ಸರಿಪಡಿಸುವವರ ಮೇಲೆ ಎಂದಿಗೂ ಕೂಡ ಬೇಸರ ಮಾಡ್ಕೊಳಕ್ ಹೋಗ್ಬೇಡಿ. ಸಾಕು ಪ್ರಾಣಿಯ ಅನಾರೋಗ್ಯ ನಿಮ್ಮ ನಿದ್ದೆಗೆಡಿಸುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಹುಷಾರಾಗಿರಿ. ರೈತರು ಮಾರುಕಟ್ಟೆಯಲ್ಲಿ ವ್ಯವಹಾರ ನಡೆಸೋದ್ರಿಂದ ನ್ಯಾಯಾಲಯದ ಕಾರ್ಯಕಲಾಪಗಳಲ್ಲಿ ಹೊಸತನ ಕಂಡು ಬರುತ್ತೆ. ಇನ್ನು ಚಕ್ರವ್ಯೂಹದಲ್ಲಿ ಸಿಲುಕಿದ ನಿಮ್ಗೆ ಅದನ್ನ ಭೇದಿಸುವ ಉಪಾಯ ಕೂಡ ಮಿತ್ರರಿಂದ ಸಿಗ್ತಾ ಹೋಗುತ್ತೆ. ನಿಮ್ಮದೇ ನಿರೀಕ್ಷೆಯಲ್ಲಿರ್ತಕ್ಕಂಥ ಕುಟುಂಬದ ವ್ಯಕ್ತಿಗಳಿಗೆ ನಿಮ್ಮ ಬಿಗುವಿನ ದಿನಚರಿಯಿಂದಾಗಿ ಸ್ವಲ್ಪ ಬೇಸರ ಉಂಟಾಗಬಹುದು. ಹೀಗಾಗಿ ಕುಟುಂಬಸ್ಥರ ಜೊತೆಗೆ ಒಂದಷ್ಟು ಸಮಯವನ್ನ ಕಳೀಲಿಕ್ಕೆ ಆರಂಭ ಮಾಡಿ. ಉದ್ಯೋಗಾವಕಾಶದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದಂತಹ ಸಂದರ್ಭ ಇದಾಗಿದ್ದು ನೀವು ಬಯಸಿದ ಉದ್ಯೋಗಾವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮಹತ್ವಾಕಾಂಕ್ಷೆ ಈಡೇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ವಹಿಸಿಕೊಂಡ ಜವಾಬ್ದಾರಿ ಎಲ್ಲದಕ್ಕಿಂತ ಮುಖ್ಯ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಒಳ್ಳೆಯ ನಿರ್ಧಾರಗಳಿಗೆ ಪ್ರಭಾವಿಗಳ ಹಸ್ತಕ್ಷೇಪ ಬರಬಹುದು. ಹೀಗಾಗಿ ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಅಭಿವೃದ್ಧಿಗೆ ಅನುಕೂಲವಾಗುತ್ತೆ. ಗೌರವಾನ್ವಿತವಾಗಿ ಬದುಕನ್ನ ನಡೆಸೋದನ್ನ ನೀವು ರೂಢಿ ಮಾಡ್ಕೊಳ್ತೀರಾ. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಮಿಥುನ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿದೆ. ಧನ್ಯವಾದಗಳು.